ಫೈನಲಿ ನಮಗೆ ಆ ಗುಡ್ ನ್ಯೂಸ್ ಸಿಕ್ತು. ತುಂಬ ವೆಯ್ಟ್ ಮಾಡ್ತಾ ಇದ್ವಿ, ಫೈನಲಿ ಸಿಕ್ತು. ನನ್ನ ಬರ್ತ್ಡೇ ದಿವಸ ಆ ಒಂದು ಸೆಲೆಬ್ರೇಷನ್ ಕೂಡ ತುಂಬ ಜಾಸ್ತಿ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ಮುಂದೆ ಪ್ರತಿ ವರ್ಷನೂ. ಸೊ ತುಂಬಾ ಜಾಸ್ತಿ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ದೇವ್ರು ನಿಮಗೆ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಈ ವರ್ಷ ಆದಷ್ಟು ಬೇಗ ನಮ್ಮ ಮಕ್ಕಳಿಗೆ ಹೆಣ್ಮಗು. ಹ್ಯಾಪಿ ಬರ್ತ್ಡೇ ಟು ಯು. ಈ ಸುಂದರವಾದ ಮುಖವನ್ನು ನೋಡಿ ಗೈಸ್. ಹಾಯ್ ಗಾಯ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತು ಬಂದು ಒಂದು ಹೊಸ ವ್ಲಾಗ್. ಸೊ ಇವತ್ತು ಬಂದು 19th ಫೆಬ್ರವರಿ 2026. ಇವತ್ತು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ 19th ಫೆಬ್ರವರಿ ಅಂದರೆ ನಿಜ ಹೇಳಿ ಯಾರಿಗೆಲ್ಲ ನೆನಪಿತ್ತು ಅಂತ ಆಯಿತಾ? ಬಿಕಾಸ್ ಡೆಫಿನೆಟ್ಲಿ ನಾನು ಅಷ್ಟೊಂದು ದೊಡ್ಡ ಸಾಧನೆ ಎಲ್ಲ ಏನೂ ಮಾಡಿಲ್ಲ ಈ ಒಂದು ಡೇಟ್ನ ನೆನಪಿಟ್ಕೊಳ್ಳೋದಕ್ಕೆ. ಬಟ್ ಸ್ಟಿಲ್ ನನ್ನ ಹಳೆ ಸಬ್ಸ್ಕ್ರೈಬರ್ಸ್ಗೆ ಇವತ್ತಿನ ಒಂದು ದಿನ ಏನು ಅಂತ ನೆನಪಿರುತ್ತೆ. ಇಲ್ಲಾಂದರೆ ನಾನೇ ಹೇಳ್ಬಿಡ್ತೀನಿ ಬಿಡಿ. ಸೊ ಗೈಸ್, ಇವತ್ತು ಬಂದು ನನ್ನ ಬರ್ತ್ಡೇ. ಆ್ಯಂಡ್ 19th ಫೆಬ್ರವರಿ 1993 ನಾನು ಹುಟ್ಟಿದ್ದು. ಸೊ ಇವತ್ತು 19th ಫೆಬ್ರವರಿ 2026. ಎಣಿಸ್ಕೊಳ್ಳಿ ಎಷ್ಟು ವರ್ಷ ನನಗೆ ಅಂತ. ಸೊ ಇವತ್ತು ಬರ್ತ್ಡೇ ವ್ಲಾಗ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತಿನ ಬರ್ತ್ಡೇ ಬಂದು ತುಂಬಾ ಸ್ಪೆಷಲ್. ರಾತ್ರಿ 12 ಗಂಟೆಯಿಂದ ಎಕ್ಸಾಕ್ಟಾಗಿ ತುಂಬಾ ಸ್ಪೆಷಲ್ ಆಗಿ ಸ್ಟಾರ್ಟ್ ಆಯಿತು. ಸೊ ಏನಕ್ಕೆ ಅಂತ ಎಲ್ಲ ನಾನು ನಿಮ್ಮ ಜೊತೆ ಮುಂದೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ತುಂಬಾ ಖುಷಿ ಆಗ್ತಿದೆ. ಸೊ ಇವತ್ತು ಬೆಳಗ್ಗೆ ಎದ್ಬಿಟ್ಟು ಲಕ್ಷಿತ್ನ ಪುನೀತೆ ಕಳಿಸಿದ್ರು. ನಾನು ಸ್ವಲ್ಪ ಹೊತ್ತು ಮಲಗಿದ್ದೆ, ಬಿಕಾಸ್ ಯಾಕೋ ರಾತ್ರಿ ಎಲ್ಲ ನಿದ್ದೆನೇ ಬಂದಿಲ್ಲ, ಒಂದು ಸ್ವಲ್ಪ ಹುಷಾರೂ ಇಲ್ಲ. ಆ್ಯಕ್ಚುಲಿ ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಅದು ಕ್ಯಾನ್ಸಲ್ ಆಯಿತು, ಹೋಗುವಾಗಿಲ್ಲ ಅಂತ. ಸೊ ಫೈನಲಿ ಇವತ್ತು ಬರ್ತ್ಡೇನ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಅಫಿಷಿಯಲ್ ಆಗಿ. ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಆಗಿ ನನ್ನ ಈ ಒಂದು ಹೊಸ ಬಟ್ಟೆನ ಹಾಕೊಂಡಿದ್ದೀನಿ. ಕಾಣಿಸ್ತಿದ್ಯಾ? ಹೇಗೆ ಕಾಣಿಸ್ತಿದೆ? ಕಾಮೆಂಟ್ ಮಾಡಿ ತಿಳಿಸಿ. ಸೊ ಈ ಒಂದು ಹೊಸ ಬಟ್ಟೆನ ಹಾಕ್ಕೊಂಡು ಇವತ್ತಿನ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ತಿಂಡಿಗೆ ಒಂದು ಸ್ವಲ್ಪ ಹೊರಗಡೆ ಹೋಗೋಣ ಅಂತ. ಇದು ಮ್ಯಾಂಡೇಟರಿ, ನನ್ನ ಬರ್ತ್ಡೇ ಆಗಲಿ ಅಥವಾ ಪುನೀತ್ ಬರ್ತ್ಡೇ ಆಗಲಿ ಹೊರಗಡೆ ತಿಂಡಿ ಎಲ್ಲ ಹೊರಗಡೆನೇ ಮಾಡಬೇಕು ಅಂತ ಮ್ಯಾಂಡೇಟರಿ ಮಾಡಿಬಿಟ್ಟಿದ್ದೀನಿ ನಾನು. ಅಟ್ಲೀಸ್ಟ್ ಅವತ್ತು ಒಂದು ದಿವಸ ನಮಗೆ ರೆಸ್ಟ್ ಸಿಗೋದು. ಸೊ ಸ್ವಲ್ಪ ರೆಸ್ಟ್ ಮಾಡೋಣ ಅಲ್ವಾ? ಆ್ಯಂಡ್ ಬನ್ನಿ ಇವಾಗ ತಿಂಡಿಗೆ ಅಂತ ಹೋಗಬೇಕು. ಸೊ ಹೋಗೋಣ, ತಿಂಡಿ ತಿನ್ಕೊಂಡು ಹಾಗೆ ಸ್ವಲ್ಪ ಸೈಟ್ ಹತ್ರ ಹೋಗಬೇಕು. ಬಿಕಾಸ್ ನಾನು ಸೈಟ್ ಹತ್ರ ಹೋಗೇ ಇಲ್ಲ. ಸೊ ಸೈಟ್ ಹತ್ರ ಹೋಗಿ ಏನು ನಡೀತಾ ಇದೆ, ಇವತ್ತೇನೋ ನಮ್ಮದು ಸ್ಟೋನ್ ಕ್ಲಾಡಿಂಗ್ ಅಂತ ನಾವು ಒಂದು ಅಂದ್ಕೊಂಡಿದ್ವಿ. ಸೊ ಅದ್ರದ್ದೇನೋ ಇದನ್ನೆಲ್ಲ ಮಾಡೋಕ್ಕೆ ಬರ್ತಾ ಇದ್ದಾರಂತೆ, ಅದಕ್ಕೂ ಕೂಡ ಹೋಗ್ಬಿಟ್ಟು ನೋಡ್ಕೊಂಡು ಬರಬೇಕು. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಆ್ಯಂಡ್ ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಅನಿಸ್ತು ಏನು ಅಂತ. ಸೊ ಎಸ್ ಗೈಸ್, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು. ಅದು ನನ್ನ ಕಿವಿಗೆ ಮಾತ್ರ ಕೇಳಿಸಿದವ್ರು ಏನು ಆಯ್ತಾ? ನಿಮಗೆ ಕೇಳಿಸಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಏನಪ್ಪ ಅಂದರೆ ಸೊ ನನ್ನ ಕಿವಿಗೆ ಮಾತ್ರ ಕೇಳಿಸೋದು. ಇದು ಬಂದು ನನ್ನ ಗಿಫ್ಟ್ ಆಯಿತಾ? ಸೊ ಈ ವರ್ಷದ ಗಿಫ್ಟ್ ಇದು. ಆ್ಯಕ್ಚುಲಿ ಏನಪ್ಪ ಅಂದರೆ ನಾನೇ ಲಿಂಕ್ ಕಳಿಸಿದ್ದೆ ಅವ್ರಿಗೆ, ನನಗೆ ಇದು ಗಿಫ್ಟ್ ಬೇಕು, ಇದು ಕೊಡಿಸು ಅಂತ. ಬಿಕಾಸ್ ಅವ್ರಾಗ ಯಾವತ್ತೂ ಕೊಡ್ಸಲ್ಲ. ಆ್ಯಕ್ಚುಲಿ ಪುನೀತ್ ನನಗೆ ಮದುವೆ ಆಗೋ ಹೊಸರಲ್ಲಿ ಏನೋ ಒಂದು ಹೇಳಿದ್ರು. ಏನಂತ ಹೇಳಿ ಹೇಳಿ? ನೆನ್ಪಿಸ್ಕೊ, ನೀನ್ ನೆನ್ಪಿಸ್ಕೋಬೇಕು. ಏನೋ ಒಂದು ಹೇಳಿರ್ತೀನಿ, ಹೆಂಗ್ ನೆನ್ಪಿಸಿ ಅದೇ ಹೇಳಿದೆ ಅಂತ ಹೆಂಗ್ ಗೊತ್ತಾಗುತ್ತೆ? ಗಿಫ್ಟ್ಸ್ ಬಗ್ಗೆನೇ ಏನೋ ಒಂದು ಹೇಳಿದೆ. ಏನೋ ಗೊತ್ತಿಲ್ಲ. ಏನ್ ಬೇಕಿದ್ ಏನ್ ಬೇಕು ನೀನ್ ಕೇಳ್ಬಿಟ್ಟು ತಗಸ್ಕೊ, ನಾನಂತೂ ಕೊಡಲ್ಲ ಏನು ಅಂತ. ಅದಕ್ಕೇನೆ ನಾನು ಕೇಳ್ಬಿಟ್ಟು ತಗಸ್ಕೊಂಡಿದ್ದೀನಿ. ಸೊ ಇದನ್ನ ನಾನು ಲಿಟ್ರಲಿ ಹೇಳ್ತಾ ಇದ್ದೀನಿ, 2 ವರ್ಷದಿಂದನೂ ಈ ಒಂದು ವಾಚ್ಗೋಸ್ಕರ ಓಕೆ ಇವಾಗ ಮಾಡೋಣ ಅಂದರೆ ಲಾಸ್ಟ್ ಇಯರ್ ನನಗೆ ಪುನೀತ್ ಒಂದು ಫಾಸಿಲ್ದು, ಅದು ಯಾವ್ದು ಫಾಸಿಲ್ ವಾಚ್, ಅದು ಯಾವ ಸೀರೀಸ್ ಗೊತ್ತಿಲ್ಲ, ನನಗೆ ಮರ್ತೋಯ್ತು. ಸೊ ಅದನ್ನ ಕೊಡಿಸಿದ್ರು. ಅದು ತಗೊಂಡಿದ್ದು ಒಂದು 3 ತಿಂಗಳಿಗೆ ನಾನು ಈ ವಾಚ್ ನೋಡ್ಬಿಟ್ಟು ಇದು ತಗೋಬೇಕು ಅಂತ ಅನಿಸ್ತಿತ್ತು. ಬಟ್ ಫೈನಲಿ ಹಿಯರ್ ಇಟ್ ಈಸ್. ನಿಮ್ಮೆಲ್ಲರ ಜೊತೆ ಸೇರಿ ನೋಡೋಣ ಆಯ್ತಾ? ಎಷ್ಟು ಟೈಮಿಂದ ಗೊತ್ತಾ ಗೈಸ್? ಆಲ್ಮೋಸ್ಟ್ 1.5 ಇಯರ್ ಇಟ್ಕೊಳ್ಳಿ, 1.5 ಇಯರ್ 2 ಇಯರ್ಸಿಂದ ಇದಕ್ಕೆ ಎಸ್ಟಿಮೇಷನ್ ಹಾಕ್ಕೊಂತಿದ್ದೆ. ಫೈನಲಿ ನನ್ನ ಗಂಡನ ಹತ್ರನೇ ತೆಗೆಸ್ಕೊಬಿಟ್ಟೆ. ಹೆಂಗೆ ನಾವು ಸೊ ಇದು ಕ್ಯಾಶಿಯೋದು ವಿಂಟೇಜ್ ವಾಚ್. ನಂಗೆ ತುಂಬ ಟೈಮಿಂದನೂ ಇದನ್ನು ತಗೊಂಡು ಹಾಕೋಬೇಕು ಅಂತ ಆಸೆ ಇತ್ತು. ಫೈನಲಿ ಹಾಕೊತಾ ಇದ್ದೀನಿ. ಹೆಂಗ್ರಿ?
ಸೊ ಇದು ಬಂದು ಕ್ಯಾಶಿಯೋದು ವಿಂಟೇಜ್ ವಾಚ್. ಈ ಒಂದು ವಾಚ್ ಸೀರೀಸ್ನ ನೋಡಿರ್ತೀರಾ ನೀವು. ಇದು ಬಂದು ಒರಿಜಿನಲ್ ತಾನೇ, ಡ್ಯೂಪ್ಲಿಕೇಟಾ? 12 ಗಂಟೆ ಆಯ್ತಾ? ನನ್ನ ಬರ್ಡೇ ಗಿಫ್ಟ್ ಇಲ್ಲಿ ಬಾ ನೀವು, ಯಾವಾಗಲೂ ಫ್ರೇಮಲ್ಲಿರು. ಸೊ ನನ್ನ ಬರ್ಡೇ ಗಿಫ್ಟ್ ಗೈಸ್, ನನ್ನ ಫಸ್ಟ್ ಬರ್ಡೇ ಗಿಫ್ಟ್. ನಾನು ನಿಮಗೆ ನೆನ್ನೆ ಬ್ಲಾಗಲ್ಲಿ ಹೇಳಿದ್ದೆ ಅನಿಸುತ್ತೆ. ನನಗೆ 2 ಬರ್ಡೇ ಗಿಫ್ಟ್ಸ್ ಬರೋದು. ಒಂದು ಬಂದು ನನ್ನ ಗಂಡನಿಂದ ಆ್ಯಂಡ್ ಇನ್ನೊಂದು ಬಂದು ನನ್ನ ತಂಗಿರಿಂದ. ಸೊ ನನ್ನ ಗಂಡನಿಂದ ಬರ್ಡೇ ಗಿಫ್ಟ್ ಬಂದಾಯಿತು. ವೇಟಿಂಗ್ ಫಾರ್ ಮೈ ಸಿಸ್ಟರ್ಸ್ ಬರ್ಡೇ ಗಿಫ್ಟ್. ಅವ್ರು ಕೊಟ್ಟಿಲ್ಲ ಅಂದರೆ ದೊಡ್ಡ ಫ್ಲಾಪ್ ಆಗುತ್ತೆ. ವಿಂಟೇಜ್ ಸೀರೀಸ್ ವಾಚ್ ಹೆಂಗೆ ಗೈಸ್ ನನ್ನ ಬರ್ಡೇ. ವಾಚ್ ಅಂಗಡಿಗೆ ಹೋಗಿ ಮಾಡಿಸ್ಕೊಳ್ಳೋಣ, ಸುಮ್ಮನೆ ಹಾಳು ಮಾಡಿಬಿಟ್ರೆ. ಸೊ ಗೈಸ್ ನನ್ನ ವಾಚ್ ನೋಡ್ಕೊಬಿಡಿ, ಮೈ ನ್ಯೂ ವಾಚ್. ಓಕೆ, ಥ್ಯಾಂಕ್ ಯು ಸೋ ಮಚ್ ರೀ, ಥ್ಯಾಂಕ್ ಯು ಸೋ ಮಚ್. ಇದನ್ನ ಹಾಕೊಂಡು ಹೀಗೆ ಮಾಡಿ ವಿಡಿಯೋಸ್ ಮಾಡಬೇಕು ಅಂತೆಲ್ಲ ಎಷ್ಟೊಂದು ಅಂದ್ಕೊಂಡಿದ್ದೆ ನಾನು. ಓಕೆ, ಬನ್ನಿ ತೋರಿಸ್ತೀನಿ. ಫಸ್ಟು ನಾನು ಕ್ವಿಕ್ಕಾಗಿ ಯಾವ ರೀತಿಯಾಗಿ ರೆಡಿ ಆಗ್ತೀನಿ, ಯಾಕಂದರೆ ನನ್ನ ಸ್ಕಿನ್ ಗ್ಲೋ ಮಾಡ್ತಾ ಇರೋದಲ್ಲ. ಸೊ ತುಂಬ ಜನ ಕೇಳ್ತಾರೆ ಏನು ಯೂಸ್ ಮಾಡ್ತೀರಾ ಅಂತ. ಸೊ ಫಸ್ಟ್ ಬಂದು ನನ್ನ ಹೈಲರೋನಿಕ್ ಆ್ಯಸಿಡ್ ಈ ಒಂದು ಫೇಸ್ ಜೆಲ್ನ ಯೂಸ್ ಮಾಡ್ತೀನಿ. ತುಂಬಾ ಸಖತ್ತಾಗಿದೆ ಇದು. ಸೊ ಇದನ್ನು ಯೂಸ್ ಮಾಡ್ಕೊತೀನಿ. ಸೊ ನೀವು ಈ ಜೆಲ್ ಜಾಗದಲ್ಲಿ ಬೇಕಾದರೆ ಸೀರಮ್ ಅಥವಾ ಫೇಸ್ ಆಯಿಲ್ ಅಥವಾ ಮಾಯಿಶ್ಚರೈಸರ್ ಏನು ಬೇಕಾದರೂ ಸಹ ಯೂಸ್ ಮಾಡ್ಕೋಬೋದು. ಜೆಲ್ನ ಯೂಸ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಮಸಾಜ್ ಮಾಡಬೇಕಾಗುತ್ತೆ ಅದಕ್ಕೆ. ಸೊ ಅದಕ್ಕೆ ಅಂತ ನಾನು ಯೂಸ್ ಮಾಡೋದು ಬಂದು ಇದು. ಸೊ ಇದು ಬಂದು ಅಗ್ಯಾರೋದು ರೋಸ್ ಕ್ವಾರ್ಟ್ಸ್ ಫೇಸ್ ರೋಲರ್ ವಿತ್ ಗ್ವಾಷಾ ಇದೆ ಇದರೊಳಗೆ. ಸೊ ತೋರಿಸ್ತೀನಿ ಯಾವ ರೀತಿಯಾಗಿ ಇದನ್ನ ಯೂಸ್ ಮಾಡಬೇಕು ಅಂತ. ನಿಜ ಹೇಳಬೇಕು ಅಂದರೆ ಸೆಲೆಬ್ರಿಟೀಸ್ ಕೂಡ ಯೂಸ್ ಮಾಡುವಂಥ ತುಂಬ ಒಳ್ಳೆ ಪ್ರಾಡಕ್ಟ್ ಇದು. ಸೊ ಏನಪ್ಪ ಅಂದರೆ ನಮ್ಮ ಫೇಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗಬೇಕು. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದರೆ ಫೇಸ್ ತಾನಾಗೆ ಗ್ಲೋ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಅಂತ ನಾನು ಇದನ್ನು ತರಿಸ್ಕೊಂಡಿದ್ದೀನಿ, ಇದನ್ನು ಯೂಸ್ ಮಾಡ್ತೀನಿ. ಸೊ ಫೇಸ್ ರೋಲರ್ ಮುಂಚೆಯಿಂದನೂ ಯೂಸ್ ಮಾಡ್ತಿದ್ದೆ, ಬಟ್ ಇದನ್ನು ತರಿಸ್ಕೊಂಡ್ಮೇಲೆ ನನಗೆ ಇದು ತುಂಬ ಜಾಸ್ತಿನೇ ಇಷ್ಟ ಆಯಿತು. ಸೊ ಇದು ಬಂದು ಅಗ್ಯಾರೋ ಪ್ರಾಡಕ್ಟ್. ಆ್ಯಂಡ್ ಫಸ್ಟ್ ನಿಮಗೆ ಈ ಥರ ಒಂದು ಯೂಸರ್ ಮ್ಯಾನ್ಯುವಲ್ ಸಿಗುತ್ತೆ, ಮತ್ತು ಈ ಥರ ಪೌಚ್ ಕೂಡ ಸಿಗುತ್ತೆ. ಬೈ ಚಾನ್ಸ್ ನೀವೆಲ್ಲಾದರೂ ಹೊರಗಡೆ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ಇದರಲ್ಲಿ ಎಲ್ಲನೂ ಹಾಕ್ಕೊಂಡು ಹೋಗ್ಬೋದು. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಈ ರೀತಿಯಾದಂಥ ಒಂದು ಐಡೆಂಟಿಫಿಕೇಷನ್ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಸೊ ಇದಷ್ಟು ನಿಮಗೆ ಈ ಒಂದು ಫೇಸ್ ರೋಲರ್ ವಿತ್ ಗ್ವಾಷಾ ಜೊತೆ ಸಿಗೋದು. ಸೊ ಇದರಲ್ಲಿ ನಿಮಗೆ ಫಸ್ಟ್ ನೋಡಿದ್ರೆ, ಸೊ ಫಸ್ಟ್ ಬಂದು ನಿಮಗೆ ಈ ರೀತಿಯಾದಂಥ ಒಂದು ಡಿವೈಸ್ ಸಿಗುತ್ತೆ. ಸೊ ಇದು ಬಂದು ಫೇಸ್ ರೋಲರ್ ಆ್ಯಂಡ್ ಇದು ಬಂದು ರೋಸ್ ಕ್ವಾರ್ಟ್ಸಿಂದ ಮಾಡಿರುವಂಥದ್ದು. ಆ್ಯಂಡ್ ಇಲ್ಲಿ ನೋಡಿದ್ರೆ ನೀವು ಕೆಳಗಡೆ ಪಾರ್ಟಲ್ಲಿ, ಸೊ ಇಲ್ಲಿ ಕೆಳಗಡೆ ಪಾರ್ಟಲ್ಲಿ ನೋಡಿದ್ರೆ ನಿಮಗೆ ಆನ್ ಆ್ಯಂಡ್ ಆಫ್ ಇದೆ. ಸೊ ಇದನ್ನು ಈ ಥರ ತಿರುಗಿಸಿದ್ರೆ ಇದು ಆನ್ ಆಗುತ್ತೆ. ಆನ್ ಆಗಿ ಇದ್ರದ್ದು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇದನ್ನು ಫುಲ್ ನೀವು ಈ ಥರ ಓಪನ್ ಮಾಡಿದರೆ, ಸೊ ಇದನ್ನ ಫುಲ್ ಓಪನ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ಬ್ಯಾಟ್ರಿನ ಇದರೊಳಗೆ ಹಾಕಬೇಕಾಗುತ್ತೆ. ಸೊ ಇದು ಬ್ಯಾಟ್ರಿಯಿಂದ ಯೂಸ್ ಮಾಡೋವಂಥದ್ದು. ಸೊ ಈ ಬ್ಯಾಟ್ರಿನ ನೀವು ಖಾಲಿ ಆದಮೇಲೆ ಬೇಕಾದರೆ ರಿಪ್ಲೇಸ್ ಕೂಡ ಮಾಡ್ಕೋಬೋದು. ನೋಡಿ, ಇದನ್ನು ಟೈಟ್ ಮಾಡ್ಕೊಂಡ್ಬಿಟ್ರೆ ಇದು ಆಫ್ ಆಗುತ್ತೆ, ಲೂಸ್ ಮಾಡಿದ್ರೆ ಆನ್ ಆಗುತ್ತೆ. ಹಾಗೂ ಇದಕ್ಕೆ ಟೋಟಲಿ ಬಂದು ನಿಮಗೆ 3 ಹೆಡ್ಸ್ ಸಿಗುತ್ತೆ. ಫಸ್ಟ್ ಬಂದು ಈ ರೀತಿಯಾಗಿರುವಂಥ ಒಂದು ರೋಲರ್ ಹೆಡ್ ಸಿಗುತ್ತೆ. ಸೆಕೆಂಡ್ ಬಂದು ಈ ರೀತಿಯಾದಂಥ ಒಂದು ಐ ಹೆಡ್ ಸಿಗುತ್ತೆ. ಅಂದರೆ ಕಣ್ಣು ಹತ್ರ ಈ ಥರ ಪಫಿನೆಸ್ಗೆ ಆಗಲಿ ಅಥವಾ ಐ ಮಸಾಜರ್ಗೆ ಈ ಥರ ಒಂದು ಹೆಡ್ ಸಿಗುತ್ತೆ. ಆ್ಯಂಡ್ ಇದು ಬಂದು ಫ್ಲ್ಯಾಟ್ ಹೆಡ್ ಅಂತ ಕರೀತಾರೆ. ಸೊ ಈ ಫ್ಲ್ಯಾಟ್ ಹೆಡ್ನ ನೀವು ನಿಮ್ಮ ಡಬಲ್ ಚಿನ್ ಅಥವಾ ಈ ಥರ ಮಸಾಜ್ ಮಾಡೋದಕ್ಕೆ ತುಂಬಾ ನೀಟಾಗಿ ಫೇಸ್ ಮಸಾಜಿಗೆಲ್ಲ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇದು ರೋಲರ್ ಬಂದುಬಿಟ್ಟು ನಿಮ್ಮ ಫೋರ್ ಹೆಡ್ ಅಥವಾ ನಿಮ್ಮ ಈ ಡಬಲ್ ಚಿನ್ ಮತ್ತು ಕಂಪ್ಲೀಟ್ ಫೇಸ್ಗೆ ಈ ಒಂದು ರೋಲರ್ನ ನೀವು ಯೂಸ್ ಮಾಡ್ಕೋಬೋದು ಮಸಾಜರ್ಗೆ. ಸೊ ತೋರಿಸ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ಈ ರೀತಿಯಾದಂಥ ಒಂದು ಗ್ವಾಷಾ ಕೂಡ ಸಿಗುತ್ತೆ. ಸೊ ಗ್ವಾಷಾ ಇಸ್ ಲೈಕ್ ವೆರಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಫೇಸ್ ಮಸಾಜಿಂಗಲ್ಲಿ. ಸೊ ಈ ಥರ ಗ್ವಾಷಾನ ಯೂಸ್ ಮಾಡಿದ್ರೆ ಫೇಸ್ ತುಂಬ ನೀಟಾಗಿ ಟೋನ್ ಆಗುತ್ತೆ ಆ್ಯಂಡ್ ತುಂಬಾ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಸೊ ಅದಕ್ಕೆ ಈ ಥರ ಒಂದು ಗ್ವಾಷಾನ ಯೂಸ್ ಮಾಡ್ತೀನಿ. ಸೊ ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ಆನ್ ಮಾಡಿಕೊಂಡು ಈ ಒಂದು ಆ್ಯಂಟಿ ಏಜಿಂಗ್ ರೋಸ್ ಕ್ವಾರ್ಟ್ಸ್ ಕಿಟ್ ತುಂಬಾ ಹೆಲ್ಪ್ ಮಾಡುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಸ್ಟಿಮ್ಯುಲೇಟ್ ಮಾಡೋಕ್ಕೆ ಮತ್ತು ಪ್ರೊಮೋಟ್ಸ್ ಕೊಲಾಜಿನ್ ಪ್ರೊಡಕ್ಷನ್. ಆ್ಯಂಡ್ ಇದು ಬಂದು ಮಲ್ಟಿ ಫಂಕ್ಷನಲ್ ಮಸಾಜರ್ ಆಗಿರೋದ್ರಿಂದ ಸೊ ಇದು ಕ್ಲೆನ್ಸಿಂಗ್, ಟೋನಿಂಗ್ ಹಾಗೂ ಮಸಾಜಿಂಗ್ ಈ ಮೂರದಕ್ಕೂ ತುಂಬಾ ಹೆಲ್ಪ್ ಮಾಡುತ್ತೆ. ಸ್ಕಿನ್ ಒಂಥರ ರಿಂಕಲ್ಸ್ ಎಲ್ಲ ಆಗುತ್ತಲ್ಲ ಅದನ್ನೆಲ್ಲನೂ ತುಂಬಾ ಕಡಿಮೆ ಮಾಡುತ್ತೆ. ಎಲಾಸ್ಟಿಸಿಟಿ ಮತ್ತು ಫಾರ್ಮ್ನೆಸ್ನ ರೀಸ್ಟೋರ್ ಮಾಡುತ್ತೆ ಮತ್ತು ಒಂಥರ ಫೇಶಿಯಲ್ ಫ್ಯಾಟ್ನ ರೆಡ್ಯೂಸ್ ಮಾಡುತ್ತೆ. ಹಾಗೂ ಟಾಕ್ಸಿನ್ಸ್ನ ಅಂದರೆ ಫೇಸಲ್ಲಿರುವಂಥ ಟಾಕ್ಸಿನ್ಸ್ನ ಕಡಿಮೆ ಮಾಡಿಬಿಟ್ಟು ಬಾಡಿನ ತುಂಬಾ ರಿಜಿನ್ಯುವೇಟ್ ಮಾಡುತ್ತೆ.
ಹಾಗೂ ಸ್ಟೇನ್ಲೆಸ್ ಸ್ಟೀಲ್ ಬಾಡಿ ಇರೋದ್ರಿಂದ ಆರಾಮಾಗಿ ನೀವು ಇದನ್ನು ಯೂಸ್ ಮಾಡ್ಬೋದು. ತುಂಬಾ ಸ್ಟರ್ಡಿಯಾಗಿರುತ್ತೆ ಮತ್ತು ಇದರಲ್ಲಿ ಬಂದು 360 ಡಿಗ್ರಿ ವಾಟರ್ ಪ್ರೂಫ್ ಡಿಸೈನ್ ಕೂಡ ಇದೆ. ಸೊ ಫೇಸ್ನ ನೀಟಾಗಿ ಒಂದು ರೋಲರಲ್ಲಿ ಮಸಾಜ್ ಮಾಡಿದ್ಮೇಲೆ ಇವಾಗ ನಾನು ಈ ಒಂದು ಐ ಮಸಾಜರ್ನ ಯೂಸ್ ಮಾಡಿ ಹಾಗೂ ಈ ಒಂದು ಐ ಮಸಾಜರ್ ಏನು ಮಾಡುತ್ತಪ್ಪ ಅಂದರೆ ನಮ್ಮ ಡಾರ್ಕ್ ಸರ್ಕಲ್ಸ್ನ ತುಂಬಾ ಮಟ್ಟಿಗೆ ಕಡಿಮೆ ಮಾಡುತ್ತೆ. ಹಾಗೂ ಪಫಿ ಐಸ್ ಅಂದರೆ ಬೆಳಗ್ಗೆ ಎದ್ದಾಗ ತುಂಬ ಕಣ್ಣು ಊದ್ಕೊಂಡಿರೋದು ಆ ಥರ ಎಲ್ಲ ಫೀಲ್ ಆಗುತ್ತಲ್ಲ, ಸೊ ಇದಕ್ಕೆ ಕೂಡ ತುಂಬಾ ಜಾಸ್ತಿ ಹೆಲ್ಪ್ ಮಾಡುತ್ತೆ. ಮತ್ತು ರಿಂಕಲ್ಸ್ ಕಣ್ಣ ಹತ್ರ ಎಲ್ಲ ತುಂಬ ರಿಂಕಲ್ಸ್ ಫೈನ್ ಲೈನ್ಸ್ ಎಲ್ಲ ಆಗುತ್ತೆ. ಸೊ ಅದನ್ನು ಕಡಿಮೆ ಮಾಡಿಬಿಟ್ಟು ಒಂಥರ ರೇಡಿಯಂಟ್ ಗ್ಲೋ ಕೊಡುತ್ತೆ ನಮ್ಮ ಸ್ಕಿನ್ಗೆ. ಐ ಮಸಾಜರ್ ಆದಮೇಲೆ ಈ ಫ್ಲ್ಯಾಟ್ ಮಸಾಜನ್ನು ಯೂಸ್ ಮಾಡಿ ಒಂದು ಸ್ವಲ್ಪ ಡಬಲ್ ಚಿನ್ಗೆಲ್ಲ ನೀಟಾಗಿ ಮಸಾಜ್ ಮಾಡ್ಕೊತೀನಿ. ಈ ಒಂದು ಫ್ಲ್ಯಾಟ್ ಮಸಾಜರಿಂದ ನೋಡ್ಬೋದು ನಮ್ಮ ಜಾ ಲೈನ್ಸ್ನ ನೀಟಾಗಿ ನಾವು ಮಸಾಜ್ ಮಾಡಿಕೊಂಡು ಡಬಲ್ ಚಿನ್ನ ಹೋಗ್ಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ನೆಕ್ ಹತ್ರ ತುಂಬಾ ಚೆನ್ನಾಗಿದ್ದು ಯೂಸ್ ಆಗುತ್ತೆ. ಹಾಗೂ ಫೇಸ್ ಕಾಂಟೋರಿಂಗ್ ಪರ್ಪಸ್ಗೂ ಕೂಡ ತುಂಬಾ ಜಾಸ್ತಿ ಯೂಸ್ ಆಗುತ್ತೆ. ಇನ್ಫ್ಯಾಕ್ಟ್ ಈ ಹೈ ಫ್ರೀಕ್ವೆನ್ಸಿ ವೈಬ್ರೇಷನ್ ನಮ್ಮ ಮಸಲ್ಸ್ನ ರಿಲ್ಯಾಕ್ಸ್ ಮಾಡಿಬಿಟ್ಟು ಫೇಶಿಯಲ್ ಟೆನ್ಷನ್ನ ರಿಲೀವ್ ಮಾಡುತ್ತೆ. ಡಿಫ್ರೆನ್ಸ್ ನೋಡ್ಬೋದು ನೀವು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನನ್ನ ಗ್ವಾಷಾ. ಸೊ ಗ್ವಾಷಾ ಬಂದು ಕಾಂಟೋರಿಂಗ್ಗೆ ಮತ್ತು ಡಬಲ್ ಚಿನ್ಗೆಲ್ಲ ತುಂಬಾ ಯೂಸ್ ಆಗುತ್ತೆ. ಸೊ ಈ ಥರ ಮಾಡಬೇಕು, ಫೇಸ್ನ ಅಪ್ಲಿಫ್ಟ್ ಮಾಡುತ್ತೆ ಇದು. ಈ ರೀತಿಯಾದಂಥ ಗ್ವಾಷಾ ಯೂಸ್ ಮಾಡೋದ್ರಿಂದ ಅದು ನಮ್ಮ ಬ್ಲಡ್ ಸರ್ಕ್ಯುಲೇಷನ್ನ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡುತ್ತೆ, ಮಸಲ್ ಟೆನ್ಷನ್ನ ರಿಲೀಸ್ ಮಾಡುತ್ತೆ, ಹಾಗೂ ನಮ್ಮ ಸ್ಕಿನ್ನ ಅಪ್ಲಿಫ್ಟ್ ಮಾಡುತ್ತೆ. ಅಂದರೆ ಒಂಥರ ಮೇಲ್ಗಡೆ ಲಿಫ್ಟ್ ಆಗೋ ಥರ ಅನಿಸುತ್ತೆ. ಹಾಗೂ ಇನ್ಸ್ಟೆಂಟಾಗಿ ಫೇಸ್ ಲಿಫ್ಟ್ ಆಗೋದ್ರಿಂದ ರಿಂಕಲ್ಸ್ ಎಲ್ಲನೂ ಕೂಡ ಏನೂ ಇರೋದಿಲ್ಲ. ಇದನ್ನೆಲ್ಲ ನೀವು ಯಾವತ್ತೂ ಒಂದಿನ ಮಾಡೋದ್ರಿಂದ ಅಲ್ಲ, ಬಟ್ ಪ್ರತಿದಿನ ಮಾಡೋದ್ರಿಂದ ಆ ಡಿಫ್ರೆನ್ಸ್ನ ನೀವು ನೋಡ್ಬೋದು. ಸೊ ನೋಡಿದ್ರಲ್ಲ ಗೈಸ್, ಸೊ ಈ ರೀತಿಯಾಗಿ ಫೇಸ್ನ ನೀಟಾಗಿ ಈ ಒಂದು ಸೆಟ್ ಜೊತೆಗೆ ಮಸಾಜ್ ಮಾಡ್ಕೊತೀನಿ. ನನ್ನ ಯಾವುದೇ ಒಂದು ಸ್ಪೆಷಲ್ ಡೇ ಅಥವಾ ಇಲ್ಲಾಂದ್ರೂ ಎವ್ರಿ ಆಲ್ಟರ್ನೇಟ್ ಡೇಸ್ ಆದರೂ ನಾನು ಮಾಡೋಕ್ಕೆ ಟ್ರೈ ಮಾಡಿದೆ. ಇನ್ಫ್ಯಾಕ್ಟ್ ಡೈಲಿ ಮಾಡಿದ್ರೆ ಇನ್ನೂ ತುಂಬಾ ಒಳ್ಳೆಯದು. ನಿಮ್ಮ ಫೇಸ್ ತುಂಬ ಜಾಸ್ತಿ ಗ್ಲೋ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬರೀ ನಿಮ್ಮ ಕ್ರೀಮ್ ಅಥವಾ ಪ್ರಾಡಕ್ಟ್ಸಿಂದ ಅಷ್ಟೇ ಅಲ್ಲ, ಈ ಥರ ಮಸಾಜರ್ ಕಿಟ್ಸ್ಗಿಂದ ಕೂಡ ನಿಮ್ಮ ಫೇಸ್ ನ್ಯಾಚುರಲಿ ಗ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನ್ಯಾಚುರಲಿ ಗ್ಲೋ ಆದರೆ ತುಂಬಾ ಒಳ್ಳೆಯದು, ಇನ್ಸ್ಟೆಡ್ ಆಫ್ ಯೂಸಿಂಗ್ ತುಂಬ ಜಾಸ್ತಿ ಕ್ರೀಮ್ಸ್ ಅದೆಲ್ಲ. ಸೊ ಎಸ್, ಸೊ ನೀವು ಕೂಡ ಇದನ್ನು ಪರ್ಚೇಸ್ ಮಾಡ್ಬೋದು. ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದೆ. ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್ ಎರಡೂ ಕಡೆ ಸಿಕ್ಬಿಡುತ್ತೆ. ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಈ ಒಂದು ಕಿಟ್. ಸೊ ನಾನು ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತೀನಿ ಇದನ್ನ. ಹಾಗೂ ಗೈಸ್, ಇದೆಲ್ಲರ ಮಧ್ಯೆ ನಿಮಗೆ ಇನ್ನೊಂದು ಗುಡ್ ನ್ಯೂಸ್ ಕೂಡ ಕೊಡೋದಿದೆ. ಬಟ್ ಅನ್ಫಾರ್ಚುನೇಟ್ಲಿ ಆ ಗುಡ್ ನ್ಯೂಸ್ನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡೋಕ್ಕಾಗಲ್ಲ. ಬಟ್ ನಾನು ಆಗಲೇ ಹೇಳಿದಾಗೆ ಎಕ್ಸಾಕ್ಟ್ಲಿ ನಮಗೆ ಅಂದರೆ ಈ ಒಂದು ದಿನ ಸ್ಟಾರ್ಟ್ ಆಗೋ ಮುಂಚೆನೇ ಆ ಒಂದು ಗುಡ್ ನ್ಯೂಸ್ ಸಿಕ್ತು. ಸೊ ತುಂಬಾ ಜಾಸ್ತಿ ಖುಷಿಯಾಗಿದ್ದೀವಿ. ಆ್ಯಂಡ್ ಒಂಥರ ನನ್ನ ಬರ್ತ್ಡೇ ಫುಲ್ ಚಿಯರ್ಫುಲ್ ಆಗೋಯ್ತು ಅಂತಲೇ ಹೇಳ್ಬೋದು ಆ ಗುಡ್ ನ್ಯೂಸ್ನ ಕೇಳಿ. ಬಟ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಡೆಫಿನೆಟ್ಲಿ ಆ ಗುಡ್ ನ್ಯೂಸ್ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬಟ್ ಐ ಹೋಪ್ ನೀವು ಅರ್ಥ ಮಾಡ್ಕೊತೀರಾ ನಾನು ಗುಡ್ ನ್ಯೂಸ್ನ ಶೇರ್ ಮಾಡಿದಾಗ ಏನಕ್ಕೆ ಡಿಲೇ ಮಾಡಿದ್ದು ಅಂತ. ಸೊ ಎಸ್ ಗೈಸ್, ಫೈನಲಿ ನಮಗೆ ಆ ಗುಡ್ ನ್ಯೂಸ್ ಸಿಕ್ತು. ತುಂಬ ವೆಯ್ಟ್ ಮಾಡ್ತಾ ಇದ್ವಿ, ಫೈನಲಿ ಸಿಕ್ತು. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಪ್ರತಿ ವರ್ಷ ಅದನ್ನು ನಾನು ಸೆಲೆಬ್ರೇಟ್ ಮಾಡ್ತೀನಿ ನನ್ನ ಬರ್ತ್ಡೇ ದಿವಸ. ಸೊ ಅಂದರೆ ನನ್ನ ಬರ್ತ್ಡೇ ದಿವಸ ಆ ಒಂದು ಸೆಲೆಬ್ರೇಷನ್ ಕೂಡ ತುಂಬ ಜಾಸ್ತಿ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ಮುಂದೆ ಪ್ರತಿ ವರ್ಷವೂ. ಸೊ ತುಂಬಾ ಜಾಸ್ತಿ ಖುಷಿ ಆಗ್ತಿದೆ. ಆ್ಯಂಡ್ ಆದಷ್ಟು ಬೇಗ ಶೇರ್ ಮಾಡ್ಕೊತೀನಿ ಆಯಿತಾ. ನನಗೆ ಬೇಜಾರಾಗ್ತಿದೆ ಹೇಳೋಕ್ಕಾಗ್ತಾ ಇಲ್ವಲ್ಲ ಅಂತ, ಬಟ್ ಡೆಫಿನೆಟ್ಲಿ ಆದಷ್ಟು ಬೇಗನೆ ಶೇರ್ ಮಾಡ್ಕೊತೀನಿ. ಬಟ್ ಏನಿರ್ಬಹುದು ಅಂತ ನೀವು ಗೆಸ್ ಮಾಡಿ ಕಾಮೆಂಟ್ ಮೂಲಕ ತಿಳಿಸಿ ಆಯಿತಾ. ಏನಿರ್ಬೋದು ಆ ಗುಡ್ ನ್ಯೂಸ್? ಲೈಕ್ ನನ್ನ ಫೇಸ್ ಇಷ್ಟು ಇನ್ನಷ್ಟು ಗ್ಲೋ ಆಗ್ತಾ ಇದೆ ಅಂದರೆ ಆ ಗುಡ್ ನ್ಯೂಸ್ ಏನಿರ್ಬೋದು ಅಂತ ಪ್ಲೀಸ್ ಗೆಸ್ ಮಾಡಿ. ಆ್ಯಂಡ್ ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಅಂತ. ಸೊ ಬನ್ನಿ ಗೈಸ್, ಇನ್ನೇನು ಮಮ್ಮಿಯವ್ರು ಬರ್ತಾ ಇದ್ದಾರಂತೆ. ನಂಗೆ ಟೋಟಲಿ ಸರ್ಪ್ರೈಸ್ ಆಯ್ತಾ ಇದ್ದು, ನಂಗೆ ಗೊತ್ತೇ ಇರಲಿಲ್ಲ ಅವ್ರು ಬರ್ತಾ ಇದ್ದಾರೆ ಅಂತ. ಲಚ್ಚು ಫೋನ್ ಮಾಡಿದ್ಲು, ಆ್ಯಕ್ಚುಲಿ ಏನೇ ಮಾಡ್ತಿದ್ಯಾ ಅಂತಂದು. ಸುಮ್ಮನೆ ಇದ್ದೀವಿ ಬನ್ನಿ ಅಂತ ಅವರೇ ಕರೆದ್ರು. ಬಟ್ ನಾವು ಇಲ್ಲಿ ಸೈಟ್ ಹತ್ರ ಕೆಲಸ ನಡೀತಾ ಇರೋದ್ರಿಂದ ಹೋಗೋಕ್ಕಾಗಲಿಲ್ಲ. ಇಲ್ಲ ಕಣೆ ಬರೋಕ್ಕಾಗಲ್ಲ, ಪರವಾಗಿಲ್ಲ ಬಿಡು ಅಂತ ಅಂದೆ. ಆ್ಯಂಡ್ ಅದಕ್ಕೆ ಎಲ್ಲರೂ ಕೂಡ ಮಮ್ಮಿ, ಡ್ಯಾಡಿ, ಲಚ್ಚು, ನಂದು ಎಲ್ಲರೂ ಕೂಡ ಬರ್ತಾ ಇದ್ದಾರಂತೆ. ಸೊ ನಂಗೆ ಇನ್ನೂ ಜಾಸ್ತಿ ಖುಷಿ ಆಗ್ತಿದೆ. ಸೊ ಮುಂದೆ ಅವ್ರ ಜೊತೆ ಕೂಡ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಕಂಪ್ಲೀಟಾಗಿ ನೋಡಿ ಆಯಿತಾ. ಫೈನಲಿ ತಿಂಡಿ ಮಾಡೋಕ್ಕೆ ಅಂತ ಬಂದ್ವಿ. ಪುನೀಗಂತೂ ಹೊಟ್ಟೆ ಹಸ್ಬಿಟ್ಟಿತ್ತು. ಬಿಕಾಸ್ ಅವತ್ತು ಲೇಟ್ ಆಯ್ತು ನಾವು ತಿಂಡಿ ಮಾಡೋಷ್ಟರಲ್ಲಿ, ಒಂದು 10:45 ಆಯಿತು. ಅವ್ರು ಏನಿದ್ರು 9 ಗಂಟೆ ಅಷ್ಟರಲ್ಲಿ ತಿಂಡಿ ಮಾಡಿಬಿಡ್ಬೇಕು ಅವ್ರಿಗೆ. ಆ್ಯಂಡ್ ಇಲ್ಲಿ ಬಂದು ನಾವು ಕಾಫಿ ಅಡ್ಡಾಗಿ ಬಂದಿದ್ವಿ. ಆಲ್ರೆಡಿ ಲೇಟ್ ಆಗಿದ್ದರಿಂದ ಬೇಗ ಸ್ವಲ್ಪ ಇಡ್ಲಿ, ಪಲಾವ್ ಮತ್ತು ಅಕ್ಕಿ ರೊಟ್ಟಿ ಈ ಥರ ಎಲ್ಲ ವೆರೈಟೀಸ್ ತೊಗೊಂಡು ತಿಂದ್ಕೊಂಡು ಅದಾದಮೇಲೆ ಸ್ವಲ್ಪ ಸೈಟ್ ಹತ್ರ ಹೋಗಬೇಕಿತ್ತು. ಸೊ ಸೈಟ್ ಹತ್ರನೂ ಕೂಡ ಹೋಗಿ ಅಲ್ಲಿ ಕೆಲಸ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗಿದ್ದು. ಇಲ್ಲಿ ನೋಡಿ, ಇದು ಯಾರು ಕೊಟ್ಟಿದ್ದು ನನಗೆ ಹೂವ? ನಾನು. ಯಾರು ಕೊಟ್ಟಿದ್ದು? ನಾನು. ಇವತ್ತೇನು ಅಮ್ಮದು? ಇವತ್ತೇನು ಇವತ್ತು? ಅಮ್ಮಗೆ ಏನಂತ ವಿಶ್ ಮಾಡ್ಬೇಕು ಇವತ್ತು? ನನ್ನ ಮಗ ಕೊಟ್ಟಿದ್ದು ಹೂವ ನೋಡಿ.
ಮನೆಯೊಳಗೆ. ಹೌದು. ಓಕೆ ಗಾಯ್ಸ್, ಸೊ ಹೋದ್ವಿ, ತಿಂದ್ವಿ, ಸೈಟ್ ಹತ್ರ ಹೋದ್ವಿ. ಅಲ್ಲಿಂದ ಮತ್ತೆ ಸಿಂಹನ ಕರ್ಕೊಂಡು ನಾನು ಬಂದೆ. ಪುನೀತ್ ಮೀಟಿಂಗ್ ಇತ್ತು ಅಂತ ಬೇಗನೆ ಬಂದುಬಿಟ್ರು. ಇವತ್ತು ಮಮ್ಮಿ ಕಾಲ್ ಮಾಡಿತ್ತು, ಸೊ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಆ್ಯಂಡ್ ನಾನು ಈ ವಾಚ್ನ ನಾನು ಸ್ವಲ್ಪ ಫಿಟ್ಟಿಂಗ್ ಮಾಡಿಸ್ಕೊಳ್ಳೋಕ್ಕೆ ಅಂತ ಹೋದೆ, ಬಟ್ ಎಲ್ಲೂ ಒಂದೇ ಒಂದು ವಾಚ್ ಅಂಗಡಿನೂ ಸಿಕ್ಕಿಲ್ಲ. ಬಟ್ ಇದು ಹಿಂಗೆ ನೋಡಿ, ಚೆನ್ನಾಗಿದೆಲ್ಲ, ನಂಗೆ ಸಕ್ಕತ್ ಇಷ್ಟ. ಆ್ಯಕ್ಚುಲಿ ಪುನೀತ್ ಇದನ್ನ ಬುಕ್ ಮಾಡಿದ್ರು ಆಯಿತಾ. ಇದು ಮೊನ್ನೆನೇ ಬಂತು ಈ ವಾಚು, ನಾನು ನೋಡಿರಲಿಲ್ಲ. ನಾನೇನಂದೆ, ನಾನೇ ತೊಗೊಂಡೋಗಿ ಅವ್ರ ಕೈ ಕೊಟ್ಬಿಟ್ಟು, ಸರಿ ಇದು ಇಟ್ಕೊ ನೀನು, ನನಗೆ ನನ್ನ ಬರ್ಡೇ ದಿವಸ ಕೊಡು, ಆ್ಯಸ್ ಅ ಸರ್ಪ್ರೈಸ್ ಗಿಫ್ಟಾಗಿ ಕೊಡು ಅಂತ ಅಂದೆ. ಆ್ಯಂಡ್ ಬಟ್ ಒಂದು ಸತಿ ಚೆಕ್ ಮಾಡಿಬಿಡಿ ಯಾವುದಕ್ಕೂ ಅಂತ ಅಂದಾಗ, ಚೆಕ್ ಮಾಡಿದಾಗ ಇದೇನು ಡಿಜಿಟಲ್ ವಾಚ್ ತೊಗೊಂಡಿದ್ಯಾ ಅಂತಂದರು. ಅವರೇ ಬುಕ್ ಮಾಡಿರೋದು, ಅದನ್ನೂ ಸಹ ನೋಡಿಲ್ಲ, ಯಾವ ವಾಚು ಏನು ಆಯಿತಾ ಏನೂ ನೋಡಿಲ್ಲ, ಸುಮ್ಮನೆ ಬುಕ್ ಮಾಡಿರೋದು. ಬಂದಮೇಲೆ ಹೇಳ್ತಾವ್ರೆ ಡಿಜಿಟಲ್ ವಾಚ್ ತೊಗೊಂಡ ಅಂತ. ಅಷ್ಟೇ ತಾನೇ, ಇಬ್ರು ನಾವು ಬಂದಿದ್ದೀವಿ ಆಟಾಡು. ಪ್ಲೇ ಟೈಮ್, ಪ್ಲೇ ಟೈಮ್ ಲಕ್ಷಿತ್, ಪ್ಲೇ ಟೈಮ್. ಓಕೆ ಹ್ಯಾಪಿ, ನಿನಗೆ ಹತ್ರ ಹೋಗ್ಬಿಡ್ತೀವಿ ಲಕ್ಷಿತು. ಹ್ಯಾಪಿ ಟೈಮ್ ಬೇಕು. ಕಮ್ ಹಿಯರ್, ಗೆಟ್ ಅಪ್ ಅಂಡ್ ಗಿವ್ ಹಗ್ ಟು ಅಂಕಲ್. ಕಮ್ ಹಿಯರ್ ಬಾಯ್ಲಿ ಹಗಿ ಮಾಡು, ನಾನು ಹಗಿ ಮಾಡು. ಕುಂಚಿ ಮಮ್ಮಿ, ಯಾಕೆ ಹೇಳಿದೆ ನಿಂಗೆ ನಾವು ಬರ್ತಿದ್ದೀವಿ ಅಂತ? ನನ್ನ ಫೇವ್ರೆಟ್ ಮಗ ಯಾರು? ಲಕ್ಷಿತ್, ನನ್ನ ಫೇವ್ರೆಟ್ ಮಗ. ಮಾಡ್ತೀಗ ಅಂತ ಏಯ್ ವಿಶ್ ಮಾಡು ಫಸ್ಟ್ ನಂಗೆ. ಏಯ್ ಹೂ ಕಡೆ ನಿಂದ ಹ್ಯಾಪಿ ಬರ್ಡೇ ಅಲ್ವನೇ? ಹ್ಯಾಪಿ ಬರ್ಡೇ. ವಿಶ್ ಮಾಡ್ಬೇಡಿ ನೀನು. ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ. ಅರೆ ಬಿಂಬಾಗಿ ಹ್ಯಾಪಿ ಬರ್ಡೇ. ಅರೆ ಬರದೆ ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ಅಯ್ಯ ಹುಡುಗಿ ಬಟ್ಟೆ ಏ ಅಕ್ಕ, ಹೊಸ ಬಟ್ಟೆ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ದೇವ್ರು ನಿಮಗೆ ಒಳ್ಳೇದು ಮಾಡ್ಲಿ. ಥ್ಯಾಂಕ್ ಯು. ಈ ವರ್ಷ ಆದಷ್ಟು ಬೇಗ ನಮ್ಮ ಅಕ್ಕಗೆ ಹೆಣ್ಮಗು ಆಗಿರೋ ಕತೆ, ಆದಷ್ಟು ಬೇಗ ನಮ್ಮ ಅಕ್ಕಗೆ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗ್ಲಿ, ಅದು ಸಿಲ್ವರ್ ಬಟನ್ ಸಿಗ್ಲಿ, ಗೋಲ್ಡನ್ ಬಟನ್ ಸಿಗ್ಲಿ, ಡೈಮಂಡ್ ಬಟನ್ ಸಿಗ್ಲಿ, ಎಲ್ಲಾ ಬಟನ್ಸು ಸಿಗ್ಲಿ. ನೀನ್ ಮಗ ಬರ್ಲಿಲ್ಲ ನೋಡಿದ್ವಿ. ಬಿಂಬಾರೆ ಬಿಂಬ ತೂ ಮೇರಾ ಜಂಬ, ಬಿಂಬಾರೆ ಬಿಂಬ. ಬಟ್ಟೆ ಚೇಂಜ್ ಮಾಡ್ತಾವನೇನು. ಲಕ್ಷಿತ್ ಯಾರು ಬಂದಿದ್ದು ನೋಡಿ, ನಿನ್ ಸರ್ಪ್ರೈಸ್. ಲಕ್ಷ್ಮಿ ಇದು ಬೀಗ ಹಾಕೊಂಡ್ ಬರ್ಬೋದು ರೋಡ್ಗೆ. ಯಾಕೆ ಸೈಡ್ ಲಾಕ್ ಆಗಲ್ಲ? ಆಯ್ತಲ್ಲ ಕಷ್ಟೇ, ಅರ್ಥ ಆಗಲ್ಲ. ನಾನು ಇಷ್ಟೊಂದ್ಸಲಿ ಸೈಡ್ ಲಾಕ್ ಆಗ್ತಂತೆ ಅಪರೂಪಕ್ಕೆ ಹಾಕ್ಬಿಟ್ಟು ಹಾಕಿಲ್ಲ ಅಂತ ಸ್ಟಾರ್ಟ್ ಮಾಡಿ ಬಿಟ್ಬಿಟ್ಟಿದ್ದೀನಿ. ಸರಿ ಆಯ್ತು ಬಿಡು, ನಿಮ್ಗೂ ಬೇಜಾರಾಗೈತೆ ಗಾಡಿ ಮೇಲೆ ಬೇಜಾರಾಗೈತೆ ನಿಮ್ಗೂ. ಲಡ್ಡು ಲಡ್ಡು ಹೇಳು ಅಮ್ಮಂಗೆ ವಿಶ್ ಮಾಡು. ಹ್ಯಾಪಿ ಬರ್ಡೇ ಅಮ್ಮ ಹೇಳು. ಲಡ್ಡು ಇಲ್ಲಿ ಹಿಂಗಾಡ್ತಾವನೆ. ಲಡ್ಡು 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 ನಮ್ ಚಿಂಬಾ ಇದು. ನೀನ್ ಬೇಡ ಹೋಗು, ನನ್ ಚಿಂಬಾ ಬೇಡ. ಲಡ್ಡು ಬೇಡ, ಬೇಡ ನಂಗೆ ಬೇಡ ಬೇಡ. ಯಾರಿಗೆ ಬೇಕು ಲಡ್ಡು? ಯಾರಿಗೆ ಬೇಕು? ಯಾರು ಅಪ್ಪ ಬೇಕಂತೆ. ಅಪ್ಪ ಸಣ್ಣ ನಾನು ನಾಳೆ ತೋರಿಸಿ ಯಾರು ಈಗ ಸಾಯಜ್ಜಿ पानी ले जमा ठंडा है क्या?
ಎಲ್ಲರೂ ಕೂಡ ಬಂದರು ಆ್ಯಂಡ್ ಅತ್ತೆನೂ ಕೂಡ ಬಂದಿದ್ದಾರೆ. ಸೊ ಅತ್ತೆ ನಮ್ಮ ಅತ್ತೆ ಗೊತ್ತಿರುತ್ತೆ ನಿಮಗೆ, ನಮ್ಮ ಡ್ಯಾಡಿ ಅವ್ರ ಅಕ್ಕ ಅವರು. ಸೊ ಡ್ಯಾಡಿಗೆ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಅತ್ತೆ ಮಟನ್ ಮತ್ತು ಕಾಲು ಇದೆಲ್ಲನೂ ಕೂಡ ತೊಗೊಂಬಂದಿದ್ರು. ಆ್ಯಂಡ್ ಮಮ್ಮಿ ಅದನ್ನು ಹಿಂದಿನ ದಿನವೇ ಮಾಡಿದರು, ಮಟನ್ ಸಾಂಬಾರು ಮತ್ತು ಕಾಲು ಸೂಪೆಲ್ಲ ಮಾಡಿದರು. ಅದನ್ನೆಲ್ಲನೂ ಕೂಡ ತೊಗೊಂಬಂದಿದ್ರು ನಮಗೆಲ್ರಿಗೂ. ಏನು ಗೊತ್ತಾ, ಮನೇಲಿ ಎಲ್ಲರೂ ಇದ್ದಾಗ, ನೆಂಟರು ಜಾಸ್ತಿ ಇದ್ದಾಗ ಒಂಥರ ಖುಷಿ, ಒಂಥರ ಸಂಭ್ರಮ ಅನ್ನೋ ಥರನೇ ಫೀಲ್ ಆಗುತ್ತೆ. ಆ್ಯಂಡ್ ಈ ಮನೇಲಂತೂ ನಾವು ಅದೆಷ್ಟು ಎಂಜಾಯ್ ಮಾಡಿದ್ದೀವಿ ಅಂದರೆ ಸೀರಿಯಸ್ಲಿ ತುಂಬಾ ಜಾಸ್ತಿ ಎಂಜಾಯ್ ಮಾಡಿದ್ದೀವಿ. ಎಲ್ಲರೂ ಕೂಡ ಬರೋದು, ಎಲ್ಲರೂ ಒಟ್ಟಿಗೆ ಸೇರಿ ಅಡುಗೆ ಮಾಡೋದು, ಊಟ ಮಾಡೋದು, ಮಲ್ಗೋದು, ಒಂಥರ ತುಂಬಾ ಖುಷಿಯಾಗಿತ್ತು ಈ ಮನೆ ವೈಬ್. ಆ್ಯಂಡ್ ಇವಾಗ ಎಲ್ಲರೂ ಸೇರಿ ತೊಗರಿಕಾಯಿ ಬಿಡಿಸ್ತಾ ಇದ್ದೀವಿ. ತೊಗರಿಕಾಯಿ ಏನು ಗೊತ್ತಾ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಅವರೆಕಾಯಿಗಿಂತ ತೊಗರಿಕಾಯಿ ತುಂಬ ಇಷ್ಟ. ಬಟ್ ಅದರೊಳಗಿರೋ ಹುಳ ನೋಡಿ ಸಾಕಾಗೋಗುತ್ತೆ ಒಂದೊಂದ್ಸತಿ, ಬೇಡವೇ ಬೇಡ ತೊಗೊಳ್ಳೋದು ಅನಿಸುತ್ತೆ. ಸೊ ಮಮ್ಮಿ ಲಚ್ಚು ಆ್ಯಕ್ಚುಲಿ ಅವ್ರು ಬರೋಕ್ಕಿಂತ ಮುಂಚೆನೇ ಸಾಂಬಾರು ಮಾಡಿಬಿಟ್ಟು ಬೋಂಡ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅವ್ರು ಬರೋ ಅಷ್ಟರಲ್ಲಿ ಬೋಂಡಕ್ಕೆಲ್ಲ ಕಲಸಿಟ್ಟಿದ್ದೆ, ಸಾಂಬಾರಿಗೆಲ್ಲ ರುಬ್ಬಿಟ್ಟಿದ್ದೆ, ಒಗ್ಗರಣೆ ಹಾಕಿರಲಿಲ್ಲ. ಆ್ಯಂಡ್ ಅಷ್ಟರಲ್ಲಿ ಡ್ಯಾಡಿ ಕಲ್ಲಂಗಡಿ ಹಣ್ಣು ತಿನ್ನಬೇಕು ಅಂತ ಅನಿಸ್ತಿದೆ ಅಂತಿದ್ರು. ಸೊ ಅದಕ್ಕೆ ನಾನು ಲಚ್ಚು ನಂದು ನಾವು 3 ಜನ ಅಂಗಡಿಗೆ ಹೋಗಿದ್ವಿ. ಅಷ್ಟರಲ್ಲಿ ನಾನು ಬರೋ ಅಷ್ಟರಲ್ಲಿ ಮಮ್ಮಿ ಇಲ್ಲಿ ಸಾಂಬಾರು ಕೂಡ ಮಾಡಿಟ್ಟಿದ್ರು. ಎಲ್ಲ ರುಬ್ಬಿಟ್ಬಿಟ್ಟು ಹೋಗಿದ್ದೆ, ಎಲ್ಲ ಕಟ್ ಮಾಡಿಟ್ಬಿಟ್ಟು ಜಸ್ಟ್ ಒಗ್ಗರಣೆ ಹಾಕ್ಬೇಕಿತ್ತು ಅಷ್ಟೇ. ನನ್ನ ಗಿಫ್ಟ್ ಈ ವಾಚ್ ನಾನು ಇದು ತುಂಬಾ ಟ್ರೆಂಡ್. ಈ ವಾಚ್ ತುಂಬಾ ಟೈಮ್ ಇಂದ ಇತ್ತು, ಪರವಾಗಿಲ್ಲ ಅಕ್ಕ ತಗೊಂಡು ನಾವು ಹಾಕೊಂಡು ಮಜಾ ಮಾಡೋಣ. ಕ್ಯಾಶಿಯೋ ಸೂಪರ್. ಇದು 5:30. ಅಕ್ಕ ಒಳ್ಳೇದು ನೀನು ತಗೊಂಡಿದ್ದು, ನಾನು ತಗೊಂಡ್ಲಿಂತ ಇಲ್ಲಾಂದ್ರೂ ಖುಷಿಯಾಗಿದೆ. ನೀನು ಅಕ್ಕ ಹೇಗಿದೆ? ಅಪ್ಪ ವಾಚ್ ಕೊಡ್ತು, ನೀನೇನ್ ಕೊಟ್ಟೆ ಅಮ್ಮಗೆ? ಇಲ್ಲಿ ಅಮ್ಮ ಮಾಡ್ಕೊಂಡಿದ್ದೆ. ಇರಮ್ಮ ಅಮ್ಮಮ್ಮ ನೋಡೋಣ ಹೆಂಗೆ ತಮ್ಮಿ, ಚೆನ್ನಾಗಿ ಕಾಣಿಸ್ತೈತಲ್ಲ? ನಾನು ಉಲ್ಟಾ ಹಾಕೊಂಡಿದ್ದೀನಿ. ರೋಸ್ ಗೋಲ್ಡ್ ಇರ್ಲಿಲ್ವಾ ಇನ್ನ ಲೈಟ್ ಆಗಿ? ಇಲ್ಲ, ಇದೇ ಕಲರೇ ಬರೋದು, ರೋಸ್ ಗೋಲ್ಡ್. ಸೂಪರ್. ಚೆನ್ನಾಗಿದೆಯಾ? ಯಾವತ್ತು ಬಿತ್ತು? ಇವತ್ತು ಬಿತ್ತಾ? ಮೊನ್ನೆನೇ ಬಂತು. ಪ್ರೀ ಬರ್ಡೇ ಗಿಫ್ಟು, ಪೋಸ್ಟ್ ಬರ್ಡೇ ಗಿಫ್ಟು, ಪ್ರೀ ಬರ್ಡೇ, ಪೋಸ್ಟ್ ಬರ್ಡೇ ಎಲ್ಲ ಕೊಡ್ತಾರೆ. ಬರ್ಡೇ ಇದು ಲಿಂಕ್ ಕಳಿಸ್ದೆ ನನಗೆ, ಇದು ಗಿಫ್ಟ್ ಮಾಡು ಅಂತ. ಹಂಗೆ ಆರ್ಡರ್ ಮಾಡಿದ್ರು, ಬರ್ತದೆ ಬಿಡು ನಿನ್ನ ಬರ್ಡೇ ಅಷ್ಟರಲ್ಲಿ ಅಂತ. ಹೆಂಗಿದೆ? ಚೆಕ್ ಮಾಡಿಬಿಟ್ಟು ಪ್ರೈಸ್ ಸಮೇತ ಕಳಿಸಿ. ಲಚ್ಚು ನೋಡೆ. ವಾವ್, ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಯು ವೆಲ್ಕಮ್. ಹೇಗಿದೆ ನನ್ನ ಗಿಫ್ಟು? ತುಂಬಾ ಲಚ್ಚು ಅಕ್ಕ ನನಗೋಸ್ಕರ ತಗೊಬಂದಿದ್ದು. ದೋಸೆ ಕೈ ಮೇಲೆ ಹಾಕ್ಬಿಟ್ಟು ಸಿಸ್ಟರ್ಸ್ ಡೇಗೆ ಅಕ್ಕ ಕೊಟ್ಟಿರೋ ಗಿಫ್ಟ್ ಇದು. ಸಿಸ್ಟರ್ಸ್ ಡೇಗೆ ನಂದು ಕೈಲಿ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ. ನಂದು ಕೊಟ್ಬಿಡು. ಕೊಟ್ಬಿಡು ನನಗೆ. ನನ್ನ ಕೈಲಿ ಇನ್ನೂ ಚೆನ್ನಾಗಿ ಕಾಣಿಸ್ತೈತೆ. ಇವಳು ಅದು ಯಾವುದೋ ನನಗೆ ಡೈಮಂಡ್ ವಾಚ್ ತಪ್ಪ ಐತೆ. ನನ್ನ ವಾಚು, ನನ್ನ ಪೆನ್ನು ಎಲ್ಲ ಐತೆ. ಚಾಂದಿ ನಿನ್ ಎಲ್ಲೆಲ್ಲಿ ಚಾಂದಿ ಕಬಳೆನೂ ಐತೆ ಇಲ್ಲಿ. ಕಬ್ಬಳಲ್ಲಿ ಒಮ್ಮೆ ಎತ್ತಿಟ್ಟಿತ್ತಲ್ಲ. ನೀನು ಯಾವ್ದು ಎಲ್ಲೆಲ್ಲಿ ಬಿಟ್ಟು ಹೋಗಿದ್ಯೋ ಅದದು ಅಲ್ಲಲ್ಲೇ ಇದೆ. ನಾನು ಎಲ್ಲೂ ಇಟ್ಟಿಟ್ಟಿಲ್ಲ. ತುಂಬಾ ಚೆನ್ನಾಗಿದೆ. ಇಟ್ಟು ನನಗೆ, ನಾನು ನೋಡ್ತೀನಿ. ನನ್ನ ಕೈ ಸಣ್ಣ ಕಡೆ, ನಿನ್ ಕೈ ನನ್ನ ಕೈ ನಿನ್ಗಿಂತ ಸಣ್ಣ. ಇದು ಬ್ರಿಸ್ಟು ನಂದು, ನಿನ್ನ ಬ್ರಿಸ್ಟ್ ದಪ್ಪ. ಚೆನ್ನಾಗಿದೆಯಲ್ಲ? ಸಕಲಾಗಿದೆ. ಎಷ್ಟು ರೂಪಾಯಿ? 5:30. ಇದರಲ್ಲಿ ಏನೇನಿದೆ ಟೈಮಿಂಗ್ಸ್ ಜೊತೆ? ಅಂದರೆ ಟೈಮಿಂಗ್ಸು, ಡೇಟು ಚೆನ್ನಾಗಿದೆ. ಯಾಕಂದ್ರೆ ಒಂದು ವಾಚ್ ಮಾಡ್ಬೇಕಣಪ್ಪ, ಇಷ್ಟು ಕಪ್ಪ ಇತ್ತು. ಆ ವಾಚಲ್ಲೇ ಫೋನ ಮಾತಾಡೋದು ಎಲ್ಲ. ಇವಳ ಹತ್ರ ಐತೆ ಕಣತೆ, ನನ್ನ ಹತ್ರನೂ ಐತೆ. ಇರೋ ಟೈಮಿಂಗ್ಸ್ ಇದೈತಾ ಮಾತಾಡೋದು? ಇದ್ರಲ್ಲಿ ಮಾತಾಡೋದಿಲ್ಲ, ಇನ್ನೊಂದು ವಾಚ್ ಇದೆ ನಂದು, ಅದ್ರಲ್ಲಿ ಮಾತಾಡೋದಿದೆ. ಮಾತಾಡೋದು ಟೈಮಿಂಗ್ಸು. ಬೆಂಗಳೂರಲ್ಲ ಬಂದಿದ್ರು ನಿಂತ ಬಟ್ಟೆ ಪಾರ್ಟಿಸಿಪೇಟ್ ಇದ್ರು. ಅವಾಗ ಬಟ್ಟೆ ಫೋನ್ ಮಾತಾಡ್ತಾವಳೆ, ಕೆಲಸ ಮಾಡ್ತಾವಳೆ. ನನಗೆ ಫೋನ್ ಎಲ್ಲ ಇದ್ದೇನು ಕೆಲಸ ಮಾಡ್ತಿದ್ವಿ, ಫೋನ್ ಮಾತಾಡ್ತಾ ಇದ್ದೆ ಅಂದ್ರೆ, ಅಯ್ಯೋ ಆಂಟಿ ಇಲ್ಲೇ ಇರ್ತದೆ, ವಾಚಲ್ಲಿ ಎಲ್ಲ ಇರ್ತದೆ ಕಣ ಆಂಟಿ ಎಂದು ಬಿಡವ ಅಂತ. ಇರುತ್ತೆ ಕಣತೆ. ಹೌದು, ಫಸ್ಟ್ ಫಾಸಿಲ್, ಇದು ಸೆಕೆಂಡ್. ಇದು ಯಾವ್ದು? ಇದು ಕ್ಯಾಶಿಯೋ. ಕ್ಯಾಶಿಯೋ ಅಂತ ನನಗೆ ಕ್ಯಾಶಿಯೋ ಕ್ಯಾಲ್ಕುಲೇಟರ್ ನೆನಪು ಬರುತ್ತೆ. ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು. ಕಲರ್ ಚೆನ್ನಾಗಿದೆ. ಥ್ಯಾಂಕ್ ಯು. ಅಯ್ಯೋ, ಇದನ್ನ ಇದೇ ಬರ್ಸಿಲ್ವಲ್ಲ ಅಕ್ಕ. 1 2 ಲಡ್ಡು ಹೇಳು ನೀನು. 2 3 ಹ್ಯಾಪಿ ಬರ್ತ್ಡೇ ಇಲ್ಲೇ. ಇನ್ಸೆಲ್ಲ ಹಾಕಿಲ್ಲ. ಅದು
ಏನ್ ಬೇಕು ಸಿಂಬಾ? ಯಾರ್ ಬರ್ತ್ಡೇ? ನನಗೆ ಕಳ್ಸಿದ್ದೀನಿ. ನಾನ್ ಫಸ್ಟ್ ಅಂತೆ. ನಾ ಫಸ್ಟು ದೇವನ್ ಕ್ಯಾಂಡಲ್ ಕೊಟ್ಟವ್ರಲ್ಲ ಅಕ್ಕ, ಇದಕ್ಕೆ ಎಕ್ಸ್ಟ್ರಾ ದುಡ್ಡು ಡಿಸ್ಕೊಂಡವ್ರು ನೋಡು. ನೀನ್ ಯಾಕೆ ಕೊಟ್ಟೆ? ನೀನ್ ತಿಕ್ಲಿ. ಕ್ಯಾಂಡಲ್ಸ್ ಇಂದ ಜೋಡ್ಸೋಣ ಅನ್ಕೊಂಡ್ ಕೊಟ್ಟೆ ಕಣೆ. ಓಕೆ ಬಾಯ್ ಕುಕ್ಕೋ, ಇಲ್ಲಾಂದ್ರೆ ಇದನ್ನ ಮಕ್ಕಳು ಜೊತೆ ಇರಕ್ಕಾಗಲ್ಲ. ಬನ್ನಿ ಲಕ್ಷಿ ಲಡ್ಡು ಏ ಬೇಕ್ಯಾ ನಚ್ಚು ಬಾಚಿಸು ಹೋಗಲ್ಲ ಬಾಚಿಸ್ಕೊ ಲಡ್ಡೂನು ಕಟ್ ಮಾಡ್ತಾನೆ. ಇರು ನೀವು ತಂದು ಕೊಡ್ತೀನಿ. ಇರು ನಾವು ಗಂಡ ಕೂತ್ಕೋಬೇಕಿದ್ರೆ. ಏ ಬನ್ನಿ. ನಮ್ಮ ಮಕ್ಕಳು ಮುದ್ದಿನ ಮಕ್ಕಳು, ನಮ್ಮ ಮಕ್ಕಳು ಬರ್ತೀವಿ ರಜೆ. ರಜೆ ಇಬ್ಬರೇ ಓಕೆ 1 2 3 4 ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಡಿಯರ್ ಅಕ್ಕ, ಹ್ಯಾಪಿ ಬರ್ತ್ಡೇ ಟು ಯು, ಮೇ ಗಾಡ್ ಬ್ಲೆಸ್ ಯು, ಮೇ ಗಾಡ್ ಬ್ಲೆಸ್ ಯು, ಹ್ಯಾಪಿ ಬರ್ತ್ಡೇ ಟು ಯು. ಅದೇನಂತಾರೆ ಅದು ಕರೆಂಟ್ ಹಾಡೈತಲ್ಲ ಒಂದು ನಮ್ಮ ಮೊಮ್ಮಕ್ಕಳು, ನನ್ನ ಮಕ್ಕಳು, ಮುದ್ದಿನ ಮಕ್ಕಳು, ನನ್ನ ಮುದ್ದಿನ ಅಳಿಯಂದಿರು. ಸೈಡ್ ಕೂತಾರೆ, ಯಾಕೋ ಕಾಣಿಸ್ತಾ ಇಲ್ಲ. ಬನ್ನಿ ಸರ್, ಏ ಬನ್ನಿ ನೀವು. ಓಕೆ ನೆಕ್ಸ್ಟ್ ಇಸ್ ಮೈ ಕುಂಚಿಸ್ ಬಾಯ್. ಓಕೆ ನಿಂಗೂ ಬರ್ತೈತೆ. ಮುದ್ದಿನ ಕಾವ್ಯ ಹ್ಯಾಂಡ್ಸಮ್ ಅತ್ತೆ ಮಮ್ಮಿ ಬರ್ಡೇ ಗರ್ಲ್ಗೆ ಕೇಕ್ ಕೊಡೋಣ. ಬರ್ಡೇ ಆಂಟಿಗೆ ಹ್ಯಾಪಿ ಬರ್ಡೇ ಅಕ್ಕ. ನನ್ನ ಮಗ, ನನ್ನ ಮೊಮ್ಮಗ ಹ್ಯಾಪಿ ಬರ್ಡೇ ಎಕ್ಸ್ಪರ್ಟ್. ಓಕೆ ಹ್ಯಾಪಿ ಬರ್ಡೇ ಆಂಟಿಗೆ. ಬರ್ಡೇ ಪೀಕಾ ಏ ನನ್ನ ಮಗ ಅಬ್ರ ಕಳಿಸ್ಕೊಂಡಿರೋದು ಅಕ್ಕ ಕರಿಬೇಕ ಮಗ ಕೊಡು ಎಂಟಿ ಅಂದ್ರೆ ಎಂಟಿ ನಂದು ತಿಕ್ಕ ಮುಚ್ಕೊಂಡು ತಗೊಂಡು ನನಗೆ ಬೇಡ ನಿಮ್ಗೇನು ಲೇ ಏಕಿಲ್ಲ. ಸಾಕು ಅಗಸ್ತ್ಯ ಸಾಕು ಸಾಕು ಮಮ್ಮಿಗೆ ಇಷ್ಟ ಇಲ್ಲ, ಒಬ್ಬರೇ ಯಾರು ಬರಬೇಡಿ. ಮೊಬೈಲ್
ಇಲ್ಲ ನನ್ನ ಮುಖಕ್ಕೆ ಬಂದೆ. ಮಮ್ಮಿ ಹತ್ರ ಯಾರು ಬರ್ಬೇಡಿ ಕಲಿಸ್ಕೊತೀರ ನಾನು ಕೇಕ್ ತಿನ್ಬೇಕು, ಚೆನ್ನಾಗೈತೆ. ಬಾ ತಿನ್ನು ಹೋಗ್ರಿ. ನಾನು ನಾಳೆ ಚಿಕ್ಕಪೇಟೆಗೆ ಹೋಗ್ತೀನಿ ಟೆನ್ಷನ್ ತಗೊಂಡು ಮಮ್ಮಿಗೆ ಬೋಲ್ರಿ ಮಮ್ಮಿ कसम से चिल्लाएगा दे ಯಾರಿಗೆ ಬಿದ್ದಿ ಏನಾರ ಆಗಿ ಒಳ್ಳೆ ಆಗ್ತಾರೆ ಒಂದು 2 ನಿಮಿಷ ಕುತ್ಕೊಂಡು ಹೋಗ್ಲಿ ಏನಾಗಿದೆ ನಂದು ಬಟ್ಟೆ ಅದು ಬೈ ಚಾನ್ಸ್ ಮದ್ವೆ ಗಂಡಿಗೆ ಹೇಳ್ಬೇಕು ಮಾಡಿ ಮದ್ವೆ ಮುಂಚೆನೆ ಡೈವರ್ಸ್ ಕೊಟ್ಬಿಡ್ತಾರೆ ಅಂತ ಹೋಯ್ತು. ಎಲ್ಲೇ ನೋಡು ಯಾರವನು ಏಟ್ ಮಾಡ್ಕೊಂತ ಕಣ ನಿಂದು ನಾನು ಆಕ್ಚುಲಿ ನಾನು ನಿಜವಾಗ್ಲೂ ಆಗ್ತಾ ಇರಲಿಲ್ಲ ಕಣೆ ನೀ ಯಾಕೆ ನನಗೆ ಹಾಕ್ತೀಯ ಬ್ರೆಡ್ ಕೆಲವರಿಗೆ ನಾನು ನಿನಗೆ ಹಾಕ್ಬಿಟ್ಟೆ ಇವಳು ಹಾಕಿದ್ದು ಫಸ್ಟ್ ನೀನ್ ಹಾಕಿದ್ದು. ಫಸ್ಟ್ ಅವಳೇ ಹಾಕಿದ್ದು. ಈ ಕಡೆ ಕೇಕ್ ಚೆನ್ನಾಗಿದೆ ಯಾವಾಗಲೂ ಚಾಕ್ಲೇಟ್ ಕೇಕ್ ತರಿಸ್ಬೇಕು. ನೀನೇ ಕಟ್ ಮಾಡ್ಕೊಳ್ಳೋಕೆ ಹೆಚ್ಚು ಓಯ್ ಅಷ್ಟೇ ನಾನು ತಿನ್ನಲ್ಲ ಅವನು ತಿನ್ನು ಅವನು ತಿನ್ನು ನಿನ್ ಮಗು ಈ ಸುಂದರವಾದ ಮುಖವನ್ನು ನೋಡಿ guys. ಅಷ್ಟು ನಾನು ಅದ್ ಮಾತಾಡ್ಕೊಂಡು ಮುಂದೆ ಹೋಗ್ಬಿಟ್ಟೆ ಅದಂಗೆ ನೋಡಮ್ಮಿ ನಂಗೆ ಗೊತ್ತಿಲ್ವ ಅಲ್ಲಿ ಮಾಡ್ತಾರೆ ಅಂತ ಮಾತಾಡ್ಕೊಂಡು ಬಂದು ಹಿಂಗೆ ಸೋಪಲ್ಲ ಆದ್ರೆ ಇದಾಗುತ್ತೆ ಕಣೆ ಫಸ್ಟ್ ಟಿಶ್ಯೂ ಹಂಗೆ ನಮಗೂ ಆಮೇಲೆ ಬರ್ತೈತೆ ಹಚ್ಚುವಾಗ. ಓಕೆ ಗಾಯ್ಸ್, ಇದಷ್ಟು ಬಂದು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡಿ. ನನ್ನ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಪ್ರತಿಯೊಬ್ಬರಿಗೂ ಕೇಳ್ಕೊತೀನಿ. ಇನ್ನು ಮುಂದೆ ಕೂಡ ಇದೇ ರೀತಿಯಾದಂಥ ಒಳ್ಳೆ ವ್ಲಾಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಅದಕ್ಕೆ ನೀವು ಮಾಡಬೇಕಾಗಿರೋದು ಒಂದು ಸಬ್ಸ್ಕ್ರಿಪ್ಷನ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೂ ನೆಕ್ಸ್ಟ್ ವ್ಲಾಗಲ್ಲಿ ಪ್ರಾಬ್ಲಿ ಒಂದು ದೊಡ್ಡ ಅನೌನ್ಸ್ಮೆಂಟ್ ಮಾಡೋದಿದೆ. ಆಲ್ಮೋಸ್ಟ್ 15 ಡೇಸಿಂದನೂ ಫಿಕ್ಸ್ ಆಗಿದೆ, ಬಟ್ ನಾನು ಶೇರ್ ಮಾಡೋಕ್ಕಾಗಿರಲಿಲ್ಲ. ಬಟ್ ಒಂದು ದೊಡ್ಡ ಅನೌನ್ಸ್ಮೆಂಟ್ ಮಾಡೋದಿದೆ. ಸೊ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ನಿಮ್ಮೆಲ್ಲರ ಜೊತೆ. ಸೊ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಪಾಸಿಟಿವ್ ಆಗಿರಿ. ಬಾಯ್.